ಶ್ರೀಲಂಕಾದಲ್ಲಿ ಸ್ಪೆಷಲಿ ಈ ಟ್ರೈನಲ್ಲಿ ಮೂವಿಂಗ್ ಟ್ರೈನಲ್ಲಿ ಈ ತರ ನೇತಾಡ್ಕೊಂಡು ಪಿಕ್ಚರ್ ಪರ್ಫೆಕ್ಟ್ ಫೋಟೋ ವಿಡಿಯೋ ಕ್ಲಿಕ್ ಮಾಡೋದು ಅಲೌಡ್ ಇದೆ. ಎಸ್, ಇದು ಇಲ್ಲಿ ಲೀಗಲ್. ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನ್ ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ನಮ್ಮ ಹೋಟೆಲಲ್ಲಿ ಇವತ್ತು ನಮಗೆ ಇಂಡಿಯನ್ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ದಾರೆ. ನೋಡಿ, ತುಂಬಾ ಖುಷಿ ಆಯ್ತು. ನಾವಿವಾಗ ನುವಾರಾ ಇಲಿಯಾದಲ್ಲಿ ಗ್ರೆಗರಿ ಲೇಕ್ ಬಂದಿದ್ದೇವೆ. ನಿನ್ನೆ ರಾತ್ರಿ ಕೂಡ ಬಂದಿದ್ವಿ, ಬಟ್ ಕ್ಲೋಸ್ ಆಗಿತ್ತು. ಇಲ್ಲೇ ಅಕ್ಕಪಕ್ಕ ಕಾರ್ನಿವರ್ ಎಲ್ಲ ನಿಮ್ಗೆ ತೋರಿಸಿದ್ದೆ ಅಲ್ವಾ. ಇವಾಗ ಸದ್ಯಕ್ಕೆ ನಾವಿಲ್ಲಿ ಲೇಕ್ಗೆ ಬಂದಿದ್ದೇವೆ. ಲೇಕ್ ಎಂಟ್ರೆನ್ಸ್ ಫೀಸ್ ಕೂಡ ಇದೆ. ಇಲ್ಲಿ 600 per person ಪೇ ಮಾಡಿದ್ದೇವೆ. ಇಲ್ಲಿ ಬೋಟಿಂಗ್ ಕೂಡ ಇದೆ. ನಾವಿವಾಗ ಬೋಟಿಂಗ್ ಚೆಕ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ, ಬೋಟ್ ಸಿಗ್ತದ ಅಂತ ಹೇಳಿ. ನೋಡ್ಲಿಕ್ಕೆ ತುಂಬಾ ಬ್ಯೂಟಿಫುಲ್ ಇದೆ ನೋಡಿ ಅಲ್ವಾ. ಬನ್ನಿ ನೋಡೋಣ ಬೋಟ್ ಸಿಗ್ತದ ಅಂತ. ನಾವು ಸ್ಪೀಡ್ ಬೋಟ್ ತಗೊಳ್ಳೋಣ ಅಂತ ಎಣಿಸಿದ್ವಿ, ಆದರೆ ಅದು 10 ನಿಮಿಷ ಮಾತ್ರ ಇದೆ. ಸೊ 10 ನಿಮಿಷ ಜಸ್ಟ್ ಲೇಕಲ್ಲಿ ಹೋಗಿ ಬರೋದ್ರಲ್ಲಿ ಏನು ಮಜಾ ಇಲ್ಲ. ಹಾಗಾಗಿ ಅರ್ಧ ಗಂಟೆ ಇದು ನಾರ್ಮಲ್ ಬೋಟ್ ಇದೆ, ಅದನ್ನೇ ನಾವು ತಗೊಂಡ್ವಿ. ಫುಲ್ ಬೋಟ್ಗೆ 6000 ಪೇ ಮಾಡಿದ್ದೇವೆ, ಲಂಕನ್ ರೂಪೀಸ್. ಅರ್ಧ ಗಂಟೆ ಟ್ರಾವೆಲ್ ಮಾಡ್ಬೋದು. ಇದು ನುವಾರಾ ಇಲಿಯಾದ ಅತ್ಯಂತ ಹಳೆ ಪೋಸ್ಟ್ ಆಫೀಸ್. 1894ರಲ್ಲಿ ಇದನ್ನ ಕಟ್ಟಿದ್ರು. ಇವಾಗ್ಲೂ ಇದು ಫಂಕ್ಷನಲ್. ನಾವಿಲ್ಲಿಂದ ನಮ್ಮ ಫ್ರೆಂಡ್ಸ್ ಅಂಡ್ ಕ್ಲೋಸ್ ರಿಲೇಟಿವ್ಸ್ಗೆ ಕಾರ್ಡ್ ಕಳ್ಸೋಣ ಅಂತ ಪ್ಲಾನ್ ಮಾಡ್ತಿದ್ದೇವೆ. ನುವಾರಾ ಇಲಿಯಾದ ನಾನುಒಯಾ ಸ್ಟೇಷನ್ ಅಲ್ಲಿ ಇದ್ದೇವೆ. ಇಲ್ಲಿಂದ ಎಲ್ಲಾ ಕಡೆ ಹೋಗೋ ಟ್ರೈನ್ ಹಿಡಿಬೇಕು. ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿ ಬಂದಿದ್ವಿ. ಆ ಟಿಕೆಟ್ ಅನ್ನ ಇಲ್ಲಿ ಟಿಕೆಟ್ ಕೌಂಟರ್ ತೋರಿಸಿ ಫಿಸಿಕಲ್ ಟಿಕೆಟ್ ತಗೊಳ್ಬೇಕು. ಟಿಕೆಟ್ ಪ್ರೈಸ್ ಸೀಸನ್ ಪ್ರಕಾರ ಬದಲ್ತದೆ. ನಮಗೆ ಅಪ್ರಾಕ್ಸಿಮೇಟ್ಲಿ ಪರ್ ಪರ್ಸನ್ 1760 ಇಂಡಿಯನ್ ರುಪೀಸ್ ಆಗಿತ್ತು. ಈ ಟ್ರೈನ್ ಜರ್ನಿ ಸಿನಿಕ್ ಬ್ಯೂಟಿಗಾಗಿ ಫೇಮಸ್ ಆಗಿದೆ. ಬಟ್ ಎಷ್ಟು ಒಳ್ಳೆ ದೃಶ್ಯ ನಮಗೆ ಟ್ರೈನಲ್ಲಿ ಇರ್ಬೇಕಾದ್ರೆ ಸಿಗ್ತದೋ ಅಷ್ಟೇ ಭಯಾನಕವಾಗಿದೆ ಈ ಸ್ಟೇಷನ್. ಇಲ್ಲಿ ನಂಗೆ ನಡಿಬೇಕಾದ್ರೆ ಭಯ ಆಗ್ತಾ ಇತ್ತು. ಎಲ್ಲಿ ನಡಿಬೇಕಾದ್ರೆ ಪ್ಲಾಟ್ಫಾರ್ಮ್ ಬಿದ್ದೋಗುತ್ತೋ, ಎಲ್ಲಿಂದ ಯಾವ ಗೋಡೆ ಬೀಳುತ್ತೋ ಅನ್ನೋ ರೀತಿ ಅನಿಸ್ತಿತ್ತು. ತುಂಬಾನೇ ಹಳೇ ಸ್ಟ್ರಕ್ಚರ್ ಇದು. ಬೇಗನೆ ರಿಪೇರಿ ಅಗತ್ಯ ಇದೆ ಈ ಸ್ಟೇಷನ್ಗೆ. ಇಲ್ಲಿ ಒಂದು ಕೆಫೆ ಕೂಡ ಇದೆ, ಕೆಫೆ ಲವಂಗ ಅಂತ ಹೇಳಿ. ಬಟ್ ಲಿಮಿಟೆಡ್ ಐಟಮ್ಸ್ ಇರ್ತದೆ. ನಾವು ಹೋಗ್ಬೇಕಾದ್ರೆ ಆಲ್ರೆಡಿ ಎಲ್ಲ ಐಟಮ್ ಖಾಲಿ ಆಗೋಗಿತ್ತು. ನಾನುಒಯಾದಿಂದ ಎಲ್ಲ ತಲುಪಲಿಕ್ಕೆ 2 hour 45 minutes ತಗೊಳ್ತದೆ. ನಾವು AC ಕೋಚ್ ಟಿಕೆಟ್ ತಗೊಂಡಿದ್ದೇವೆ. ಅದು ಫಸ್ಟ್ ಕ್ಲಾಸ್ ಟಿಕೆಟ್. ಬಟ್ ನಿಮ್ಗೇನಾದ್ರೂ ಜಸ್ಟ್ ಫೋಟೋಸ್ ವಿಡಿಯೋಸ್ ತಗೊಳ್ಳಿಕ್ಕೆ ಈ ಟ್ರೈನಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ AC ಕೋಚ್ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಕ್ಲಾಸ್ ಟಿಕೆಟ್ ಕೂಡ ತಗೊಳ್ಬಹುದು. ಶ್ರೀಲಂಕಾದಲ್ಲಿ ಸ್ಪೆಷಲಿ ಈ ಟ್ರೈನಲ್ಲಿ ಮೂವಿಂಗ್ ಟ್ರೈನಲ್ಲಿ ಈ ತರ ನೇತಾಡ್ಕೊಂಡು ಪಿಕ್ಚರ್ ಪರ್ಫೆಕ್ಟ್ ಫೋಟೋ ವಿಡಿಯೋ ಕ್ಲಿಕ್ ಮಾಡೋದು ಅಲೌಡ್ ಇದೆ. ಎಸ್, ಇದು ಇಲ್ಲಿ ಲೀಗಲ್. ಈ ತರ ಎಕ್ಸ್ಪೀರಿಯನ್ಸ್ ಬರೀ ಶ್ರೀಲಂಕಾದಲ್ಲಿ ಮಾತ್ರ ಸಿಗ್ತದೆ ಅಂತ ಅನ್ಸ್ತದೆ. ಬಟ್ ನನಗೆ ಮೂವಿಂಗ್ ಟ್ರೈನಲ್ಲಿ ಆ ಥರ ನೇತಾಡ್ಲಿಕ್ಕೆ ಸ್ವಲ್ಪ ಭಯ ಆಯಿತು. ಬಟ್ ನಿಮ್ಗೇನಾದ್ರೂ ಅಡ್ವೆಂಚರ್ ಇಷ್ಟ ಅಂತ ಹೇಳಿದ್ರೆ ನೀವು ಈ ಥರ ನೇತಾಡ್ಕೊಂಡು ಫೋಟೋಸ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಮಾಡ್ಬೋದು.
ಮಿಡ್ವೇ ಒಂದೊಳ್ಳೆ ಬ್ಯೂಟಿಫುಲ್ ಮಿಸ್ಟಿ ಲೊಕೇಶನ್ ಅಲ್ಲಿ ಟ್ರೈನ್ ಒಂದು 10 ನಿಮಿಷ ನಿಲ್ಲಿಸ್ತಾರೆ. ಸೊ ದಟ್ ನೀವು ಈ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಫೋಟೋಸ್ ವಿಡಿಯೋಸ್ ಕ್ಲಿಕ್ ಮಾಡಿಬಿಟ್ಟು ಪುನಃ ಟ್ರೈನ್ ಹತ್ಬೋದು. ಈ ಪ್ಲೇಸ್ ಸೆಂಟ್ರಲ್ ಮತ್ತೆ ಸೌತ್ ಶ್ರೀಲಂಕಾನ ಡಿವೈಡ್ ಮಾಡೋ ಮಿಡಲ್ ಲೈನ್. ಇದು ಸೌತ್ ಸೈಡ್ ಮತ್ತೆ ಈಚೆ ಸೆಂಟ್ರಲ್ ಸೈಡ್ ಇದೆ. ಎಲ್ಲದಲ್ಲಿ ಸ್ಟೇ ಮಾಡ್ಲಿಕ್ಕೆ ನಿಮಗೆ ತುಂಬಾನೇ ಬ್ಯೂಟಿಫುಲ್ ಪ್ರಾಪರ್ಟೀಸ್ ಸಿಗ್ತವೆ. ಮಿಸ್ಟಿ ಮೌಂಟೇನ್ ವ್ಯೂ ಎಲ್ಲ ಸಿಗ್ತದೆ, ತುಂಬಾ ಚೆನ್ನಾಗಿದೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅಲ್ಲಿ ತನಕ ರೀಚ್ ಆಗ್ಲಿಕ್ಕೆ ಉಂಟಲ್ಲ, ನಿಮ್ಗೆ ನಿಮ್ಮ ಗಾಡಿ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಸುಮಾರು ಸಪೂರ ದಾರಿ ಇದೆ, ತುಂಬಾ ಕಲ್ಲು ಮಣ್ಣು ಎಲ್ಲ ಇದೆ, ಮತ್ತೆ ಸ್ಟೀಪ್ ಇದೆ ತುಂಬಾ. ಅಲ್ಲಿ ತನಕ ಲಗೇಜ್ ಹಿಡ್ಕೊಂಡು ಹೋಗೋದು ಮತ್ತೆ ಪ್ರತಿ ಸಲ ಅಲ್ಲಿಂದ ಮೇನ್ ಸಿಟಿ ತನಕ ಬರೋದು ತುಂಬಾ ಕಷ್ಟ ಆಗೋಗ್ತದೆ. ಈ ರೆಸಾರ್ಟ್ಸ್ ಅಕ್ಕಪಕ್ಕ ಎಲ್ಲ ಸುಮಾರು ದೂರ ತನಕ ತಿನ್ಲಿಕ್ಕೂ ಏನು ಸಿಕ್ಕೋದಿಲ್ಲ. ಕೆಲವು ರೆಸಾರ್ಟ್ಸ್ ನಿಮ್ಮ ಲಗೇಜ್ ಎಲ್ಲ ತಗೊಂಡ್ ಹೋಗ್ಲಿಕ್ಕೆ ತಗೊಂಡ್ ಬರ್ಲಿಕ್ಕೆ ಚೆಕ್ ಇನ್ ಚೆಕ್ಔಟ್ ಟೈಮ್ ಅಲ್ಲಿ ಗಾಡಿ ಅರೇಂಜ್ ಮಾಡ್ತಾರೆ. ಬಟ್ ಅದು ಬಿಟ್ರೆ ಬೇರೆ ಟೈಮ್ ಅಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಸುಮಾರು ಕಷ್ಟ ಆಗ್ತದೆ, ಸುಮಾರು ನಡಿಬೇಕು, ಅದು ಸ್ಟೀಪ್ ರೋಡ್ ಅಲ್ಲಿ. ಬುಕಿಂಗ್ ಮಾಡ್ಬೇಕಾದ್ರೆ ರೋಡ್ಸ್ ನ್ಯಾರೋ ಇದೆ, ಸ್ಟೀಪ್ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ನೀವು ಸ್ವಲ್ಪ ಜಾಗ್ರತೆಯಾಗಿ ಬುಕ್ ಮಾಡಿ. ಸೊ ಹಾಗಾಗಿ ನಾವು ಇವಾಗ ನಮ್ಮ ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ವಿ. ಸೊ ಇವಾಗ ನಾವು ಇಲ್ಲಿನ ಚಿಲ್ ಕೆಫೆ ಅಂತ ಒಂದು ಹ್ಯಾಪನಿಂಗ್ ಪ್ಲೇಸ್ ಇದೆ, ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾವೆ. ಸುಮಾರು ಚೆಕ್ ಮಾಡಿದ ನಂತರ ಇಲ್ಲಿ ಈ ಚಿಲ್ ಕೆಫೆ ಆಪೋಸಿಟ್ ಅಲ್ಲೇ ಒಂದು ಗೆಸ್ಟ್ ಹೌಸ್ ಸಿಕ್ಕಿದೆ. ಇದು ಒಂದು ಸಿಂಪಲ್ ರೂಮ್, ಬಟ್ ಇವಾಗ ನನ್ನ ಸಿಚುವೇಶನ್ ಪ್ರಕಾರ ಇದೇ ಬೆಸ್ಟ್ ಅನ್ಸ್ತದೆ. ಒಂದೊಳ್ಳೆ ಬೆಡ್ ಇದೆ, ಬಾತ್ರೂಮ್ ಇದೆ, ಸ್ಪೇಷಿಯಸ್, ಬಿಸಿನೀರು ಸಿಗ್ತದೆ, ಎಲ್ಲಾನು ಅವೈಲೇಬಲ್ ಇದೆ. ಸೊ 1-2 ದಿನ ಕಳೀಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತದು ಈ ರೋಡ್ ಇದಲ್ಲ, ಇದು ತುಂಬಾನೇ ಹ್ಯಾಪನಿಂಗ್ ರೋಡ್. ಇಲ್ಲಿ ರಾತ್ರಿ ಆದ್ರೆ ಫುಲ್ ಆನ್ ಮ್ಯೂಸಿಕ್ ಪಾರ್ಟಿ ನೈಟ್ ಸ್ಟಾರ್ಟ್ ಆಗ್ತದೆ. ತಿನ್ಲಿಕ್ಕೂ ಏನ್ ಬೇಕು ಎಲ್ಲಾನು ಇದೆ ಈ ರೋಡ್ ಅಲ್ಲಿ. ಎಟ್ ದ ಸೇಮ್ ಟೈಮ್ ನಮ್ ಲೊಕೇಶನ್ ಹೇಗಿದೆ ಅಂತ ಹೇಳಿದ್ರೆ ನಮ್ ರೂಮ್ ಒಳಗಡೆ ಒಂಚೂರು ನಾಯ್ಸ್ ಬರೋದಿಲ್ಲ. ಸೊ ಹಾಗಾಗಿ ಗುಡ್ ನೈಟ್ ಸ್ಲೀಪ್ ಕೂಡ ಸಿಗ್ತದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ನಾಳೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನೈನಾರ್ಕ್ ಬ್ರಿಡ್ಜ್ ನೋಡ್ಲಿಕ್ಕೆ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.